ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಬೆಳಗಾವಿಯಲ್ಲಿ ನಡೆಯುತ್ತಿರ್ತಕ್ಕಂಥ ಒಂದು ರಾಜ್ಯೋತ್ಸವ ಅದ್ದೂರಿತನದಿಂದ ಕೂಡಿರುತ್ತದೆ, ಅಷ್ಟೇ ವಿಶೇಷತೆಯಿಂದ ಕೂಡಿರುತ್ತದೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಈ ರಾಜ್ಯೋತ್ಸವನ ಕಣ್ತುಂಬಿಕೊಳ್ಳಲು ಬೇರೆ ಜನರು ಬರ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು ಅಂತಂದ್ರೆ ಕನ್ನಡ ಜನರಿಗೆ, ಗಡಿಭಾಗದ ಜನರಿಗೆ ಮತ್ತಷ್ಟು ಕನ್ನಡದ ಬಗ್ಗೆ ಅಭಿಮಾನ, ಹುಮ್ಮಸ್ಸು ಬರೋದರಲ್ಲಿ ಸಂಶಯವಿಲ್ಲ. ಅದಕ್ಕಾಗಿ ಈ ಬಾರಿ ರಾಜ್ಯೋತ್ಸವಕ್ಕೆ ಅಥವಾ ರಾಜ್ಯೋತ್ಸವದ ನಂತರ ಒಂದು ಬೃಹತ್ವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಏರ್ಪಡಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ತೀವಿ. ಅದೇ ರೀತಿ ಏನು ಬಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಸುಲಿಗೆ ಮಾಡುವಂತ ಕೆಲಸ ನಡೀತಾ ಇದೆ. ಎಲ್ಲ ಸಕಲ ಸೌಲಭ್ಯಗಳು ಇದ್ರೂ ಕೂಡ ರೋಗಿಗಳಿಗೆ ಇಲ್ಲಿ ಸೌಲಭ್ಯ ಇಲ್ಲ ಅಂತೇಳಿ ತಮ್ಮ ಖಾಸಗಿ ಕ್ಲಿನಿಕ್ಗಳಿಗೆ ಕರೆಸಿಕೊಂಡು ಅವರನ್ನ ದೋಚಿಸುವಂತ ಕೆಲಸ ನಡೀತಾ ಇದೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಆ ವೈದ್ಯರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಒತ್ತಾಯ ಮಾಡ್ತೀವಿ. ವೈದ್ಯರು ಯಾರ ಹೆಸರೇನಾದ್ರು ಯಾಕೆ ಇಷ್ಟಪಡ್ತೀರಾ? ಇಲ್ಲ, ಇದಾವೆ ರೋಗಿಗಳದ ನಮಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಕೊಡ್ತೇನೆ ಅಂದ್ರೆ ಕೊಟ್ಟರೆ ತಮ್ಮ ಮುಂದಿಗೆ ನಾವು ತರ್ತೀವಿ. ಎಷ್ಟು ದಿನ ಕಾಲ ಸಂಸ್ಕೃತ ಕಾರ್ಯಕ್ರಮ ನಡೆಯಬೇಕಂತ ಬೇಡಿಕೆ ಮನವಿ ಕೊಡ್ತಾ ಇದ್ದೀರಾ? ಒಂದೇ ದಿನ ನಡೆಸಲಿ, ಈ ಸಾರಿ ಒಂದೇ ದಿನ ನಡೆಸಲಿ. ಯಾಕಂತಂದ್ರೆ ಬಹಳಷ್ಟು ಜನರ ಬೇಡಿಕೆ ಇದೆ, ಬಹಳಷ್ಟು ಜನರ ಕನಸಿದೆ. ಆ ಕನಸನ್ನ ನಡೆಸಬೇಕಾಗಿದ್ದು ಜಿಲ್ಲಾಧಿಕಾರಿಗಳ ಕರ್ತವ್ಯ ಮತ್ತು ಕನ್ನಡಿಗರ ಆಶೆಯನ್ನ ಈಡೇರಿಸಿದಂತಾಗ್ತದೆ. ಅದಕ್ಕಾಗಿ ಒಂದು ದಿನದ ಕಾರ್ಯಕ್ರಮವನ್ನಾಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಸಲಿ ಅಂತೇಳಿ ನಾವು ಬಯಸ್ತೀವಿ. ರಾಜ್ಯೋತ್ಸವಕ್ಕೆ ಯಾವ್ದಾದ್ರು ಸೆಲೆಬ್ರಿಟಿ ಕರೆಸೋದು ಏನಾದ್ರು ಉದ್ದೇಶ ಇದೆಯಾ? ಅದೇ ಒಂದು ಬೃಹತ್ ಪ್ರಮಾಣದ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ಯಾವ್ದಾದ್ರೂ ಸೆಲೆಬ್ರಿಟಿ ಬರ್ಬೋದು, ಚಲನಚಿತ್ರ ನಾಯಕರು ಬರ್ಬೋದು, ನಟರು ಬರ್ಬೋದು, ಕಲಾವಿದರು ಬರ್ಬೋದು, ಕಾರ್ಯಕ್ರಮವನ್ನು ನೀಡಬಹುದು ಅಂತ ಒಂದು ಕಾರ್ಯಕ್ರಮನ ಇಲ್ಲಿ ನಡೀಲಿ ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು.